ನಮಸ್ಕಾರ. ನಮ್ಮ ನಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಎರಡನೇ ಹಂತದ ಭೂಸ್ವಾಧೀನಕ್ಕೆ ಅವಕಾಶ ಇಲ್ಲ, ಬಲವಂತದ ಕೃಷಿ ಭೂಮಿ ಒತ್ತುವರಿಗೆ ಆಸ್ಪದ ನೀಡಲ್ಲ. ಎಸ್ಇಝೆಡ್ ವಿರುದ್ಧ ಮತ್ತೆ ಧ್ವನಿ ಎತ್ತಿದ ನಳಿನ್ ಕುಮಾರ್ ಕಟೀಲ್. ಮಂಗಳೂರಿನಲ್ಲಿ ಸಂವಾದ ಮನನ. ಖ್ಯಾತ ಕನ್ನಡ ಸಂಗೀತ ನಿರ್ದೇಶಕ ಗುರು ಕಿರಣ್ಗೆ ವಿದ್ಯಾರತ್ನ ಪ್ರಶಸ್ತಿ ಪ್ರದಾನ. ದೇರಳಕಟ್ಟೆಯ ವಿದ್ಯಾರತ್ನ ಶಾಲೆಯ ಸಾಹಿತ್ಯ ಸಾಂಸ್ಕೃತಿಕ ಹಬ್ಬದ ಸಮಾರೋಪ. ಬಂಡಲ್ ಬಡಾಯಿ ಮಾದೇವ ಹಾಡಿ ರಂಜಿಸಿದ ಗುರು ಕಿರಣ್. ಕಾಬೂರು ಶ್ರೀ ಮಹಾಲಿಂಗೇಶ್ವರ ಸನ್ನಿಧಿಯಲ್ಲಿ ವಾರ್ಷಿಕ ಮಹೋತ್ಸವ. ಹೂವಾಕುವ ಕಲ್ಲುವಿನ ಶ್ರೀ ರಕ್ತೇಶ್ವರ ದೇಗುಲದಲ್ಲಿ ಬ್ರಹ್ಮ ಕಲಶೋತ್ಸವ. ಕೊಂಡೆಬೂರು ನಿತ್ಯಾನಂದ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವಕ್ಕೆ ಪೂರ್ವ ಸಿದ್ಧತಾ ಸಭೆ. ಎಸ್ಇಝೆಡ್ ನಿರ್ಧರಿಸಿರುವ ಪೆರ್ಮುದೆ ವ್ಯಾಪ್ತಿಯಲ್ಲಿ ಕೈಗೊಳ್ಳಲಿರುವ ಎರಡನೇ ಹಂತದ ಕೃಷಿ ಭೂಮಿ ಒತ್ತುವರಿ ಮಾಡಲು ನಾನು ಖಂಡಿತ ಅವಕಾಶ ನೀಡುವುದಿಲ್ಲ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಸ್ಪಷ್ಟಪಡಿಸಿದ್ದಾರೆ. ಅವರು ಪತ್ರಕರ್ತರ ಅಧ್ಯಯನ ತಂಡ ಹಮ್ಮಿಕೊಂಡ ಸಂವಾದದಲ್ಲಿ ಮಾತನಾಡಿದರು. ಎಸ್ಇಝೆಡ್ ಪೆಡಂಬೂತ ಮತ್ತೆ ತನ್ನ ಕಬಂಧ ಬಾಹುವನ್ನು ವಿಸ್ತರಿಸುತ್ತಿದೆ. ಕೃಷಿ ಕೂಲಿ ಕಾರ್ಮಿಕರ ಅನಾದಿ ಕಾಲದ ಭೂಮಿಯನ್ನು ವಶಪಡಿಸುವ ನಿರಂತರ ಕಾರ್ಯ ನಡೆಯುತ್ತಲೇ ಬಂದಿದೆ. ಇದರ ವಿರುದ್ಧ ವಿವಿಧ ತೆರನಾದ ಹೋರಾಟ, ಆಕ್ರೋಶ ವ್ಯಕ್ತವಾಗಿದ್ದರೂ ಕೂಡ ನಿರೀಕ್ಷಿತ ಫಲ ಇನ್ನೂ ದೊರಕಿಲ್ಲ. ಈ ಸಂಬಂಧ ಗುರುವಾರ ಮಂಗಳೂರಿನಲ್ಲಿ ವಿಶೇಷ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಪತ್ರಕರ್ತರ ಅಧ್ಯಯನ ಕೇಂದ್ರದ ವತಿಯಿಂದ ಸಂವಾದವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂವಾದದಲ್ಲಿ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು, ಎಸ್ಇಝೆಡ್ನ 1ನೇ ಹಂತದ ಭೂಮಿ ವಶಪಡಿಸಿಕೊಳ್ಳುವ ಸಂದರ್ಭದಲ್ಲಿ ನಾನು ಎಂಪಿ ಆಗಿರಲಿಲ್ಲ. ಆದರೆ ಅದರ ಪ್ರಕ್ರಿಯೆ ಇದೀಗ ಪೂರ್ಣತೆಯತ್ತ ಬಂದಿದೆ. ಮುಂದಿನ 2ನೇ ಹಂತದ ನಿರೀಕ್ಷೆ ಪಟ್ಟಂತೆ 2035 ಎಕರೆ ಜಮೀನು ಸ್ವಾಧೀನಪಡಿಸಲು ಎಸ್ಇಝೆಡ್ಗೆ ನಾನು ಅವಕಾಶ ನೀಡುವುದಿಲ್ಲ. ಈ ಬಗ್ಗೆ ಮುಖ್ಯಮಂತ್ರಿಯ ಜೊತೆಗೂ ಕೂಡ ಮಾತನಾಡುತ್ತೇನೆ ಎಂದು ಕುಡುಬಿ ಜನತೆಗೆ ಭರವಸೆ ನೀಡಿ ಎಸ್ಇಝೆಡ್ನ ಜನವಿರೋಧಿ ನೀತಿಯನ್ನು ಖಂಡಿಸಿದರು. ಇವರ ಜಾಗಕ್ಕೆ ಆಕ್ರಮಣ ಆದಾಗ ಪ್ರಾರಂಭದಲ್ಲಿ ಎಸ್ಇಝೆಡ್ ಅವರು ಆಕ್ರಮಣ ಮಾಡ್ತಾರೆ ಅಂದಾಗ ನಾನೇ ಹೋಗಿ ಸ್ವತಃ ರಸ್ತೆಯನ್ನು ನೋಡಿ ಇವರ ಮನೆಗಳೆಲ್ಲ ಹೋಗಿ ಪರಿಶೀಲನೆ ಮಾಡಿದಂತೆ. ನಂತರ ಎಸ್ಇಝೆಡ್ ಅವರನ್ನು ಕರೆದು ಆದೇಶವನ್ನು ಮಾಡಿದೆ, ಯಾವುದೇ ಕಾರಣಕ್ಕೆ ನೀವು ಅದನ್ನು ಮಾಡಬಾರದು, ಮಾಡಿದ್ರೆ ನನ್ನ ಹೋರಾಟ ಇದೆ. ಅದಕ್ಕೊಂದು ಇತ್ಯರ್ಥ ಅಂತಾರ. ಜಾಗ ಇರ್ಬೋದು, ಅದು ಫಸ್ಟ್ ಬೇಸ್ ಅಲ್ಲಿ ಇರ್ಬೋದು, ಆದರೆ ಯಾವುದೇ ಕೃಷಿ ಭೂಮಿಯನ್ನ ನೀವು ದಬ್ಬಾಳಿಕೆ ಮಾಡಿ ವಸೂಲಿ ಮಾಡಬಾರ್ದು. ಅದರ ಬದಲು ಪ್ರೀತಿ ವಿಶ್ವಾಸದಿಂದ ಅವರು ಕೊಡ್ತಾರೆ ಅದನ್ನು ಸ್ವೀಕಾರ ಮಾಡಿ, ಅವ್ರಿಗೇನು ಗೌರವಯುತವಾಗಿ ಕೊಡಬೇಕಾ ಆ ಹಣವನ್ನು ಕೊಡಿ ಹೇಳುವಂಥದ್ದನ್ನು ಹೇಳಿದರೆ ಹಾಗಾಗಿ ಸುಮಾರು 6 ತಿಂಗಳು ನಿಲ್ಲಿಸಿದ್ರು. ನನ್ನ ಏಕಾಗಿ ನಾನಿರಲಿಲ್ಲ, ನಾನು ಸುಳ್ಳ್ಯದಲ್ಲಿದ್ದ, ನನ್ನ ಮನೆ ಕಾರ್ಯಕ್ರಮದಲ್ಲಿದ್ದೆ. ಇವ್ರ ಮನೆಗೆ ಬರ್ತಾರೆ ಅಂತ ಬೇಜಾರು ಸ್ವಾಮಿಗಳು ಫೋನ್ ಮಾಡಿದ್ರು. ಬೇಜಾರು ಶ್ರೀಗಳು ಫೋನ್ ಮಾಡಿ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ತಕ್ಷಣ ಹೇಳಿದೆ ಬೇಜಾರು ಸ್ವಾಮಿಗಳ ಹತ್ರ ಅದನ್ನು ನಾನು ನೋಡ್ತೇನೆ ಅಂತ ಹೇಳಿದೆ. ತಕ್ಷಣ ಜಿಲ್ಲಾಧಿಕಾರಿಗಳನ್ನು ಕರೆದು ಹೇಳಿದೆ, ಯಾವುದೇ ಕಾರಣಕ್ಕೆ ಅದು ಮುಂದೆ ಹೋಗಬಾರ್ದು, ನಾನು ಬರ್ತೇನೆ, ಬೇಜಾರು ಶ್ರೀಗಳು ಇರ್ತಾರೆ, ಜಿಲ್ಲಾಧಿಕಾರಿ ನಿಮ್ಮ ಜವಾಬ್ದಾರಿ ಇದೆ, ನೀವು ಇರ್ತೀರಿ, ಎಸ್ಇಝೆಡ್ ಅಧಿಕಾರಿಗಳು ಇರ್ತಾರೆ, ಎಲ್ಲರನ್ನು ಕರೆದು ಮತ್ತೆ ಮುಟ್ಟಬೇಕು, ಅಲ್ಲಿವರೆಗೆ ಯಾವುದೇ ಮುಟ್ಟಬಾರದು ಅಂತ ಹೇಳಿದರೆ ಅದರ ಪ್ರಕಾರವಾಗಿ ಎಸ್ಇಝೆಡ್ನಲ್ಲಿ ಇವರು ರಸ್ತೆ ಆಗುವುದನ್ನು ನಿಲ್ಲಿಸಿದರು. ಈಗ ಜನಪ್ರತಿನಿಧಿಯಾಗಿ ಆ ಭಾಗದ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಇವರಿಗೆಲ್ಲರಿಗೆ ಏನು ನ್ಯಾಯ ಒದಗಿಸಿಕೊಡಬೇಕು ಆ ಕಾರ್ಯವನ್ನು ನಾನು ಮತ್ತು ಭಾರತೀಯ ಜನತಾ ಪಾರ್ಟಿಯವರಾಗಿ ನಾವು ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿದೆ ಏನಂತಂದ್ರೆ ಎಸ್ಇಝೆಡ್ನ 2ನೇ ಫೇಸ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಫಸ್ಟ್ ನಮ್ಮ ಹತ್ರ ಹೇಳಿದ್ರು ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್, ಫೋರ್ತ್ ಫೇಸ್. ಬೇಜಾರು ಶ್ರೀಗಳ ಜೊತೆ ಮೀಟಿಂಗ್ ಕೂತಾಗ ಕೆಜಿಪಿ ಇವರು ಹೇಳ್ತಾರೆ ಫೇಸೇ ಇಲ್ಲ ಅಂತ. ಸುಳ್ಳು ಮಾಹಿತಿಗಳನ್ನು ಕೊಡುವುದರಲ್ಲಿ ಎಸ್ಇಝೆಡ್ನವರು ಮೊದಲಿಗೆ ಇವರು ಸುಳ್ಳುಗಾರ. ನನಗೆ ಬಹಳ ದುಃಖ ಆಗತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಇವತ್ತು ಬಹಳ ಸಂತೋಷ ಆಗಿದೆ. ನಿಮ್ಮ ಏನು ಪತ್ರಕರ್ತರ ಅಧ್ಯಯನ ಕೇಂದ್ರ ಇದೆ, ನೀವು ಮಾಡಿರುವಂಥ ಕಾರ್ಯ ಅತ್ಯುತ್ತಮವಾಗಿದೆ, ನಿಮಗೆ ಅಭಿನಂದನೆ ಸಲ್ಲಿಸ್ತಾರೆ. ಆದರೆ ಯಾವುದೇ ಮಾಧ್ಯಮದವರು ಎಸ್ಇಝೆಡ್ನ ವಿರುದ್ಧ ನಿಲ್ಲುವುದಿಲ್ಲ, ಎಸ್ಇಝೆಡ್ನ ವಿರುದ್ಧ ಮಾಧ್ಯಮದವರು ನಿಲ್ಲುವುದಿಲ್ಲ. ನಾನು ಸ್ಪಷ್ಟ ಹೇಳ್ತೇನೆ, ಎಸ್ಇಝೆಡ್ನಲ್ಲಿ ಹೋರಾಟ ಮಾಡಿದ್ರೆ ಮಾಧ್ಯಮದಲ್ಲಿ ಬರುವುದಿಲ್ಲ, ಎಸ್ಇಝೆಡ್ನ ವಿರೋಧವಾಗಿ ಮಾತಾಡಿದ್ರೆ ಎಸ್ಇಝೆಡ್ ಬರುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ನೀವು ಜನಪ್ರತಿನಿಧಿಗಳೇ ಬೈತೀರಿ. ಅದೇ ಮಾತನ್ನು ನಾವೆಲ್ಲರ ಹತ್ರ ಕೇಳಬೇಕು. ಒಂದು ಒಳ್ಳೆಯ ವಿಚಾರಧಾರೆಯನ್ನು ನೀವು ಪ್ರಾರಂಭ ಮಾಡಿ, ಅಭಿನಂದನೀಯ ಕಾರ್ಯ ನಾವು ಪ್ರಾರಂಭ ಮಾಡಿ. ನ್ಯಾಯ ಒದಗಿಸಿಕೊಡ್ಬೇಕಾದ್ದು ಜನಪ್ರತಿನಿಧಿಗಳಷ್ಟು ಎಷ್ಟು ಜವಾಬ್ದಾರಿ ಇದೆಯಾ ಈ ದೇಶದಲ್ಲಿ ನ್ಯಾಯಾಂಗ, ಕಾರ್ಯಾಂಗ ಅಷ್ಟೇ ನಿಮ್ಮದು ಪ್ರಮುಖವಾದಂತಹ ಜವಾಬ್ದಾರಿ ಇದೆ ಮಾಧ್ಯಮಗಳು. ಹಾಗೆ ಆ ಜವಾಬ್ದಾರಿಯಲ್ಲಿ ನೀವು ನಮ್ಮ ಜೊತೆ ಕೈ ಜೋಡಿಸಿ ಇವರಿಗೆ ನ್ಯಾಯ ಒದಗಿಸಿಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡೋಣ. ಫೇಸ್ 2ಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಇದೆ,
ಲೋಕಸಭಾ ಸದಸ್ಯರಾಗಿ ನನ್ನ ವಿರೋಧ ಇದೆ. ಇವರಿಗೆ ಏನು ನ್ಯಾಯ ಒದಗಿಸಿಕೊಡ್ಬೇಕು ಆ ಕಾರ್ಯವನ್ನು ನಾನು ಮಾಡ್ತೀನಿ. ಆ ಬಳಿಕ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಮೂಡಬಿದ್ರೆ ಶಾಸಕರಾದ ಅಭಯಚಂದ್ರ ಜೈನ್ ಮಾತನಾಡಿ, ಕೃಷಿ ಭೂಮಿಯನ್ನು ಏಕಾಏಕಿ ಅಕ್ರಮ ರೀತಿಯಲ್ಲಿ ವಶಪಡಿಸುವುದು ಸರಿಯಲ್ಲ ಎಂದು ವಾದವಿಟ್ಟರು. ಕೃಷಿಯಲ್ಲಿ ಬಹಳ ಒಂದು ಸಂಬಂಧಕಾರರು ಸಂಪೂರ್ಣವಾಗಿ ತೊಡಗಿಸಿಕೊಟ್ಟಂತಹ ಸಮಾಜ ಕುದುಬಿ ಸಮಾಜ. ಇಲ್ಲಿ ಏನಾಗಿದೆ ಅದನ್ನು ಸರಿಪಡಿಸುವಂತ ಜಿಲ್ಲಾಡಳಿತ ಮಾಡಬೇಕಾಗ್ತದೆ. ಸ್ವಾಮೀಜಿಯವರು ಕೈ ಹಾಕಿದ್ದಾರೆ. ನಾನು ಹೋದ ಮುಂದೆ ಅಲ್ಲಿ ಪಕ್ಷ ಬರ್ತದೆ, ಜಾತಿ ಬರ್ತದೆ, ಬೇರೆ ಬೇರೆ. ಆದ್ದರಿಂದಾಗಿ ನಾನು ಒಂದು ಸರ್ಕಾರದ ಮೇಲೆ ಒತ್ತಡ, ನನ್ನ ಜಿಲ್ಲಾಡಳಿತ, ನೀವು ಜಿಲ್ಲಾಡಳಿತ ಸರಿ ಮಾಡಬೇಕಂತ ನಾನು ಹೋಗಿ ಅಲ್ಲಿ ಸುಮ್ಮನೆ ಬೇರೆ ಬೇರೆ ರೀತಿಯ ತೊಂದರೆ, ನನ್ನಿಂದ ಕುದುಬಿ ಸಮಾಜಕ್ಕೆ ಏನು ತೊಂದರೆ ಆಗುವುದಿಲ್ಲ, ನಾನು ಅವರ ಪರವಾಗಿ. ಆದರೆ ನಾನು ಪರ, ಇನ್ನೊಬ್ಬರು ಪರವಾಗಿ ಅಲ್ಲಿ ಸುಮ್ಮನೆ ತೊಂದರೆ. ಏನಿದ್ರು ಜಿಲ್ಲಾಡಳಿತದ ಜವಾಬ್ದಾರಿ. ಜಿಲ್ಲಾಡಳಿತ ಅದನ್ನು ಸರಿ ಮಾಡಬೇಕು. ಸರಿ ಮಾಡದಿದ್ದು ಜಿಲ್ಲಾಡಳಿತ ತೊಲಗಬೇಕು.